ನಮಸ್ಕಾರ. ನನ್ನ ಹೆಸರು ಶೈಲಜಾ ಅಂತ. ನಾನು ಉತ್ತರ ಕರ್ನಾಟಕದಿಂದ. ನಾನು ಜ್ಯೋತಿಷಾಸ್ತ್ರ ಮಾಡ್ಕೊಂಡಿದ್ದೀನಿ ಮತ್ತು ಟ್ಯಾರೋ ಕಾರ್ಡ್ ರೀಡಿಂಗನ್ನು ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ನಂಬರ್ ಇದೆ. ಅವಶ್ಯಕತೆ ಇದ್ದರೆ ತಾವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಆದರೆ ಪ್ರಾಯರ್ ಅಪಾಯಿಂಟ್ಮೆಂಟ್ ತೊಗೋಬೇಕಾಗ್ತೈತಿ. ನೋಡಿರಿ, ನನಗೆ ನಿಮ್ಮ ಬೆಂಗಳೂರು ಭಾಷೆ ಸರಿಯಾಗಿ ಬರೋಂಗಿಲ್ಲ. ಅದಕ್ಕೆ ನಾನು ನಮ್ಮ ಉತ್ತರ ಕರ್ನಾಟಕದ ಭಾಷೆಯೊಳಗನ ಮಾತಾಡ್ತೀನಿ. ದಯಮಾಡಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಎರಡೂ ಮಿಕ್ಸ್ ಮಾಡಿ ಸುಮ್ಮನೆ ಎಲ್ಲ ಗದ್ದಲ ಹಿಡ್ಸೋಕ್ಕಿಂತ ನಮ್ಗೆ ಯಾವ ರೀತಿ ಒಳಗೆ ಮಾತಾಡೋಕೆ ಬರ್ತೈತಿ ಅದೇ ಭಾಷೆ ಒಳಗೆ ಮಾತಾಡೋದನ್ನ ಸರಿ, ಆಯಿತಾ? ಈಗ ಎಸ್ಟ್ರೋ ಟೆರೋಟ್ 189 ಅಂತ ನಂದು ಈಗಾಗಲೇ ಒಂದು ಹಿಂದಿ ಒಳಗೆ ಒಂದು ಚಾನಲ್ ಐತಿ. 5-6 ತಿಂಗಳಿಂದ ನಾನು ಅದನ್ನು ನಡೆಸ್ಕೊಂಡು ಬಂದಿದ್ದೀನಿ. ಈಗ ನಾನು ಶೈಲಜಾ ಎಸ್ಟ್ರೋ ಟೆರೋಟ್ 189 ಕನ್ನಡ ಅಂತ ಒಂದು ಕನ್ನಡದಲ್ಲಿ ಈಗಾಗಲೇ ಸ್ಟಾರ್ಟ್ ಮಾಡಿದೆ. ಅದೇ ಇದು ಚಾನಲ್. ನಾನು ಏನು ಮಾಡ್ತೀನಿ ಅಂದರೆ ಚಂದ್ರಮ ಡೈಲಿ ರೀಡಿಂಗ್ ಮಾಡ್ತೀನಿ. ಚಂದ್ರಮ ಯಾವ ಭಾವದೊಳಗೆ ಹೋಗ್ತಾರೆ, ಯಾವ ರಾಶಿಯೊಳಗೆ ಹೋಗ್ತಾರೆ, ಯಾವ ನಕ್ಷತ್ರದೊಳಗೆ ಹೋಗ್ತಾವೆ, ಅದರ ಇಫೆಕ್ಟ್ ಏನಾಗ್ತೈತಿ, ಅದರ ಜೊತೆ ಟ್ಯಾರೋ ಕಾರ್ಡ್ ಕಾಂಬಿನೇಷನ್ ಮಾಡಿ ಅವತ್ತಿನ ದಿನದಲ್ಲಿ ನಮ್ಮ ಜೀವನದೊಳಗೆ ಯಾವ ಥರದ ಏರುಪೇರುಗಳು ಬರ್ತಾವೆ ಅಥವಾ ನಾವು ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನೋದನ್ನು ನಾನು ರೀಡಿಂಗ್ ಮಾಡ್ತೇನೆ. ಕೊನೆಯದಾಗಿ ಏನು ಮಾಡ್ತೀನಿ, ನಾನು ವೇದಿಕ್ ಎಸ್ಟ್ರಾಲಜಿ ಡೆಕ್ಸ್ ಅಂತ ಸಿಗ್ತಾವೆ ಟ್ಯಾರೋ ಕಾರ್ಡ್ದೊಳಗೆ. ಅದನ್ನು ನೋಡಿ ಯಾವ ಥರದ ಎಸ್ಟ್ರಾಲಜಿಕಲ್ ಎನರ್ಜೀಸ್ ನಮ್ಮನ್ನು ಅವತ್ತು ಇನ್ಫ್ಲೂಯೆನ್ಸ್ ಮಾಡ್ತಾವೆ ಅನ್ನೋದನ್ನು ನಾನು ರೀಡಿಂಗ್ದೊಳಗೆ ಮಾಡ್ತೀನಿ. ಸೊ ಇದು ಈಗಾಗಲೇ ನಾನು ಹಿಂದಿಯೊಳಗೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಅದನ್ನೇ ಕನ್ನಡದೊಳಗೆ ಮಾಡ್ತೀನಿ. ಆದರೆ ಒಂದು ಏನಪ್ಪ ಅಂತಂದರೆ, ನಾನು ಹಿಂದಿಯೊಳಗೆ ಮೊದಲಿಗೆ ಏನಾದರೂ ಮಾಡಿದರೆ ಅಂದರೆ ಇವತ್ತಿನ ರೀಡಿಂಗ್ ನಾನು ಮೊದಲು ಹಿಂದಿ ಚಾನಲಿಗೆ ಅಪ್ಲೋಡ್ ಮಾಡಿದರೆ ನಾನು ಮತ್ತಿಲ್ಲಿ ಕಾರ್ಡ್ ಶಫಲ್ ಮಾಡಿ ಮತ್ತೆ ರೀಡಿಂಗ್ ಮಾಡೋಂಗಿಲ್ಲ. ನಾನು ಬರೀ ಕಾರ್ಡ್ಸದ್ದು ರೀಡಿಂಗ್ ಅಷ್ಟೇ ಮಾಡ್ತೀನಿ. ಕಾರ್ಡ್ ಶಫ್ಲಿಂಗ್ ಮಾಡೋಂಗಿಲ್ಲ, ಬರೀ ರೀಡಿಂಗ್ ಅಷ್ಟೇ ಮಾಡ್ತೀನಿ. ಇನ್ ಕೇಸ್ ಕನ್ನಡದೊಳಗೆ ಫಸ್ಟಿಗೆ ಏನಾದರೂ ನಾನು ಶಫ್ಲಿಂಗ್ ಮಾಡಿ ರೀಡಿಂಗ್ ಮಾಡಿದರೆ ಹಿಂದಿಯೊಳಗೆ ಬರೀ ರೀಡಿಂಗ್ ಅಷ್ಟೇ ಮಾಡ್ತೀನಿ, ಶಫ್ಲಿಂಗ್ ಮಾಡೋಂಗಿಲ್ಲ. ಯಾಕಂದ್ರೆ ಒಂದೇ ದಿವ್ಸಕ್ಕೆ 2 ಥರದ ಎನರ್ಜೀಸ್ ಮಾಡಬಾರ್ದು, ಅದು ಮಾಡೋಕ್ಕೂ ಬರೋಂಗಿಲ್ಲ. ಮತ್ತು ಮಾಡಿದರೂ ಸಹಿತ ಅದು ಬೇರೆ ಬೇರೆ ಎನರ್ಜೀಸ್ ತೋರಿಸ್ತಾವೆ. ಓಕೆ, ತಾವು ನನ್ನ ಚಾನಲಿಗೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾಳೆ ಸಿಗುವ.